ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಗಜೇಂದ್ರ ಎನ್ವಿ ಆಗ್ತಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ, ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಹುಳಿ ಇರುವ ಮಾವಿನಕಾಯಿ ಉಪ್ಪಿನಕಾಯಿ. ಅದರಲ್ಲಿ ತುಂಬ ಈಸಿಯಾಗಿ ಡಿಫ್ರೆಂಟ್ ಆಗಿ ಜೀವನದಲ್ಲಿ ಮರೆಯಲಾಗದ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ನಾನು ಇವತ್ತು ಹೇಳ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ನೀವು ಕೂಡ ಉಪ್ಪಿನಕಾಯಿ ಮಾಡಿದ ಮೇಲೆ ಇದೇ ಥರ ಉಪ್ಪಿನಕಾಯಿ ಪದೇ ಪದೇ ಮಾಡ್ತೀರಾ ಫ್ರೆಂಡ್ಸ್. ಬನ್ನಿ, ಇವಾಗ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ಹೇಳ್ಕೊಳ್ತೀನಿ ಫ್ರೆಂಡ್ಸ್. ಇವತ್ತು ನಾವು ಬೆಳೆದಿರೋ ಅಂಥ ಮಾವಿನಕಾಯಿ ಮರ ಇತ್ತು. ಅದರಲ್ಲೂ ಇವತ್ತು ಎಲ್ಲ ಮಾವಿನಕಾಯಿನ ಕಿತ್ತು ಮಾವಿನ ಹಣ್ಣು ಮಾಡೋ ಸೀಸನ್ ಅಲ್ವಾ, ಅದಕ್ಕೆ ಮಾವಿನ ಹಣ್ಣು ಮಾಡೋಣ ಅಂತ ಮಾವಿನಕಾಯಿ ಎಲ್ಲ ಕಿತ್ತು. ಅವಾಗೇನಾಯಿತು ಅಂತ ಅಂದರೆ, ಮೇಲಿಂದ ಕೀಳುವಾಗ ಒಂದು 10 ರಿಂದ 15 ಮಾವಿನಕಾಯಿ ಕೆಳಗಡೆ ಬಿದ್ದು ಹೊಡೆದೋಯ್ತು. ಅದನ್ನ ಏಕೆ ಸುಮ್ಮನೆ ವೇಸ್ಟ್ ಮಾಡಬೇಕು ಅಂತ ನಮ್ಮ ಮನೇಲಿ ಉಪ್ಪಿನಕಾಯಿ ಮಾಡು ಅಂತ ಅಂದರು. ಅದರಲ್ಲೂ ಡಿಫ್ರೆಂಟ್ ಸ್ಟೈಲು ಉಪ್ಪಿನಕಾಯಿ ಮಾಡ್ತೀಯಲ್ಲ ಅದನ್ನು ಮಾಡು ಅಂತ ಅಂದರು. ಹಂಗಾಗಿ ಇವತ್ತು ಒಂದು 10 ರಿಂದ 15 ಮಾವಿನಕಾಯಿನ ತೊಗೊಂಡು ಚೆನ್ನಾಗಿ ತೊಳೆದು ಅದನ್ನು ಬಟ್ಟೆ ತಗೊಂಡು ಒರೆಸ್ದೆ. ನೀವು ಕೂಡ ಇದೇ ಥರ ಯಾವ್ದಾರು ಆಯಿತು ಮಾವಿನಕಾಯಿ ಕೂಡ ಉಪ್ಪಿನಕಾಯಿ ಮಾಡ್ಬೋದು. ಬೇಕಾಗಿರೋ ಸಾಮಗ್ರಿಗಳನ್ನ ತೋರಿಸ್ತೀನಿ. ಮೊದಲಿಗೆ 3 ಟೇಬಲ್ ಸ್ಪೂನ್ ಉಪ್ಪು ತಗೊಳ್ಳಿ. ನಂತರ 200 ಗ್ರಾಮಿಂದ 250 ಗ್ರಾಮ್ ಸನ್ಫ್ಲವರ್ ಎಣ್ಣೆ ತಗೊಳ್ಳಿ. 2 ಟೇಬಲ್ ಸ್ಪೂನ್ ಅರಿಶಿನ ಪುಡಿ ತಗೊಳ್ಳಿ. 1 ಟೇಬಲ್ ಸ್ಪೂನ್ ಮೆಂತ್ಯ, 1 ಟೇಬಲ್ ಸ್ಪೂನ್ ಜೀರಿಗೆ, 2 ಟೇಬಲ್ ಸ್ಪೂನ್ ಸಾಸಿವೆ, 5 ರಿಂದ 10 ಬ್ಯಾಗಿ ಮೆಣಸಿನ್ಕಾಯಿ ತಗೊಳ್ಳಿ. ಯಾಕೆ ಅಂತಂದರೆ ಬ್ಯಾಗಿ ಮೆಣಸಿನ್ಕಾಯಿ ಕಲರ್ ತುಂಬ ಚೆನ್ನಾಗಿರುತ್ತೆ, ಡಿಫ್ರೆಂಟಾಗಿರುತ್ತೆ ಉಪ್ಪಿನಕಾಯಿ. ಮತ್ತು ಹಸಿರು ಮೆಣಸಿನ್ಕಾಯಿ ಒಂದು 5 ರಿಂದ 10 ಉದ್ದಕ್ಕಿರೋದು, ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಪೀಸ್ ತೊಗೊಂಡಿದ್ದೀನಿ. 3 ಟೇಬಲ್ ಸ್ಪೂನ್ ಅಷ್ಟು ಅಚ್ಕಾರ ಪುಡಿ ತೊಗೊಂಡಿದ್ದೀನಿ. ಯಾಕೆ ಅಂತ ಅಂದರೆ ಮೆಣಸಿನ್ಕಾಯಿ ತುಂಬ ಖಾರ ಇರುತ್ತೆ, ಆದ್ದರಿಂದ ಹಸಿರು ಮೆಣಸಿನ್ಕಾಯಿನ ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಿಂಗೆ ತೆಗೆದಿಟ್ಕೊಂಡಿದ್ದೇನೆ. 4 ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಇಟ್ಟಿದ್ದೀನಿ. ಇವಾಗ ಜೀರಿಗೆ, ಸಾಸಿವೆ, ಮೆಂತ್ಯ ಆವಾಗಲೇ ತೋರಿಸಿದ್ನಲ್ಲ, ಅದನ್ನು ಒಂದು 2 ನಿಮಿಷ ಲೋ ಫ್ಲೇಮಲ್ಲಿಟ್ಟು ಹುರಿದು ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡ್ಕೊಂಡಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿರೋಂಥ ಮಾವಿನಕಾಯಿನ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ಮಾವಿನಕಾಯಿಗೆ ಸ್ವಲ್ಪ ಉಪ್ಪೆಲ್ಲ ಚೆನ್ನಾಗಿ ಹಿಡಿಲಿ ಅಂತ. ಅದಾಕಿದ ನಂತರ ಸ್ವಲ್ಪ ಒಂದು 3 ಟೇಬಲ್ ಸ್ಪೂನ್ ಅಚ್ಕಾರ ಪುಡಿ ಸೇರಿಸ್ತಾ ಇದ್ದೀನಿ. ಅದಾದ ನಂತರ ಕಟ್ ಮಾಡಿರೋಂಥ ಹಸಿರು ಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ. ಆವಾಗಲೇ ಪುಡಿ ಮಾಡಿ ಇಟ್ಕೊಂಡಿರೋ ಅಂಥ ಪೌಡ್ರನ್ನ ಅದಕ್ಕೆ ಸೇರಿಸ್ತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕೋಣ. ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನನಗೆ ಅಳತೆಗೆ ತಕ್ಕಂಗೆ ನಾನು ಹಾಕಿದರೆ ನಿಮ್ಗೆ ಎಷ್ಟು ಅಳತೆಗೆ ಬೇಕೋ ಅಷ್ಟನ್ನು ನೀವು ಸೇರಿಸ್ಕೊಳ್ಳಿ. ಅದಕ್ಕೆ ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸಾಸಿವೆ ಹಾಕಿ, ಸಾಸಿವೆ ಹಾಕಿದ ನಂತರ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಿಂಗೆ ಹಾಕೋಣ. ಹಿಂಗೆ ಯಾಕೆ ಸೇರಿಸ್ಬೇಕು ಅಂತ ಅಂದರೆ, ಎಷ್ಟೋ ವರ್ಷ ಇಟ್ಟು 1 ವರ್ಷ 6 ತಿಂಗಳಿಟ್ಟು ಉಪ್ಪಿನಕಾಯಿ ಹಾಳಾಗದಿರೋ ಥರ ಮಾಡೋಕ್ಕೆ. ಅದಾದ ನಂತರ ಬ್ಯಾಗಿ ಮೆಣಸಿನ್ಕಾಯಿ ಇಟ್ಟಿದ್ವಲ್ಲ, ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಒಂದು 3-4 ತುಂಡು ಮಾಡಿ ಒಂದು ಮೆಣಸಿನ್ಕಾಯಿನ ಆ ಎಣ್ಣೆ ಒಳಗೆ ಸೇರಿಸೋಣ. ನೀಟಾಗಿ ಅದೆಲ್ಲ ಫ್ರೈ ಆದಮೇಲೆ ಬಿಸಿ ಬಿಸಿ ಇರೋದನ್ನೇ, ಯಾಕೆ ಅಂತ ಅಂದರೆ ಇದು ತುಂಬ ಇಂಪಾರ್ಟೆಂಟು, ಯಾವತ್ತು ಪ್ಲಾಸ್ಟಿಕ್ ಪಾತ್ರೆನ ಯೂಸ್ ಮಾಡಬೇಡಿ. ಯಾಕೆ ಅಂತ ಅಂದರೆ ಬಿಸಿ ಒಗ್ಗರಣೆನ ಅದಕ್ಕೆ ಸೇರಿಸಿದಾಗ ಅದು ಜಿಂತಂಗೆ ಆಗುತ್ತೆ. ಆದ್ದರಿಂದ ಆದಷ್ಟು ಅಲ್ಯೂಮಿನಿಯಂ ಪಾತ್ರೆನ ಯೂಸ್ ಮಾಡಿ, ಸ್ಟೀಲ್ ಪಾತ್ರೆ ಯೂಸ್ ಮಾಡಿ. ಇದೆಲ್ಲ ಸೇರಿಸಿ ಮಳವಾಗ್ಲೇ ಸ್ವಲ್ಪ ಆವಾಗಲೇ ಬೆಳ್ಳುಳ್ಳಿ ತೊಗೊಂಡಿದ್ವಲ್ಲ, ಅದನ್ನು ಸ್ವಲ್ಪ ಎಣ್ಣೆ ಒಳಗೆ ಸೇರಿಸಿ ಚೆನ್ನಾಗಿ ಅದು ಮಿಕ್ಸ್ ಆದ ನಂತರ ಬಿಸಿ ಒಗ್ಗರಣೆನ ಮಾವಿನಕಾಯಿನ ಕಟ್ ಮಾಡಿ ಎಲ್ಲ ಮಸಾಲೆ ಹಾಕಿದ್ವಲ್ಲ ಅದಕ್ಕೆ ಬಿಸಿ ಒಗ್ಗರಣೆ ಹಾಕೋಣ. ಬಿಸಿ ಯಾಕೆ ಹಾಕಬೇಕು ಅಂತಂದರೆ ಸ್ವಲ್ಪ ಮಾವಿನಕಾಯಿ ಹಳಗ್ದಂಗೆ ಆಗುತ್ತೆ, ಬಿಸಿ ಹಾಕೋದ್ರಿಂದ ಸ್ವಲ್ಪ ಬೆಂದಂಗೆ ಆಗುತ್ತೆ. ಆದ್ದರಿಂದ ಉಪ್ಪಿನಕಾಯಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಅಂತ. ಎಲ್ಲ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿದ ಮೇಲೆ ಒಂದು ಡೇ ಅದನ್ನು ಹಾಗೆ ಮುಚ್ಚಳ ಮುಚ್ಚಿ ಬಿಡಿ. ನೈಟ್ ಮಾಡಿದರೆ ಬೆಳಗ್ಗೆ ಓಪನ್ ಮಾಡಿ, ಬೆಳಗ್ಗೆ ಮಾಡಿದರೆ ನಾಳೆ ಮಾರ್ನಿಂಗ್ ಓಪನ್ ಮಾಡಿ. ಯಾಕೆ ಅಂತ ಅಂದರೆ ಚೆನ್ನಾಗಿ ಅದೆಲ್ಲ ಮಸಾಲೆ ಉಪ್ಪಿನಕಾಯಿಗೆಲ್ಲ ಸೇರಿ ಮೇಲೆ ಎಣ್ಣೆ ಬಿಟ್ಟಿರಬೇಕು. ಎಣ್ಣೆ ಬಿಟ್ಟರೆ ಡಿಫ್ರೆಂಟಾಗಿ ರುಚಿಯಾಗಿ ಉಪ್ಪಿನಕಾಯಿ ಸಕ್ಸಸ್ ಆಗಿರುತ್ತೆ ಅಂತ. ಖಂಡಿತ ಇವತ್ತು ನಾನು ಮಾಡಿರೋ ಉಪ್ಪಿನಕಾಯಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೇ ಥರ ಇನ್ನೂ ಟೇಸ್ಟಿ ರೆಸಿಪಿ ಬೇಕು ಅಂತ ಅಂದರೆ ಗಜೇಂದ್ರ ಎನ್ವಿ ಹ್ಯಾಕ್ಟರ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರ್ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಇಷ್ಟ ಆಯಿತು ಅಂದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಧನ್ಯವಾದಗಳು.